ಮೂರನೇ ವಿಡಿಯೋಗೆ ಸ್ವಾಗತ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಒಂದು ಚಾಪ್ಟರ್ ಇದೆ. ತುಂಬ ಮುಖ್ಯವಾದ ಪ್ರಶ್ನೆಗಳಿದೆ. ಒಂದು ಅಥವಾ ಎರಡು ಪ್ರಶ್ನೆ ಇದರಿಂದ ಬಂದೇ ಬರ್ತದೆ ಮತ್ತು ತುಂಬ ಸುಲಭವೂ ಇದೆ. ಹೆಚ್ಚು ಕಡಿಮೆ ಕಳೆದ ಸಲ ಬಂದ ಪ್ರಶ್ನೆ ಈ ಸಾರಿ ಮತ್ತೆ ಬರಲಿಕ್ಕಿಲ್ಲ. ಒಂದು ಪ್ರಶ್ನೆ ನೋಡಿ. ಆನ್ ಆರ್ಟಿಕಲ್ ವಾಸ್ ಬ್ರಾಡ್ ಫಾರ್ ₹2000. ಪರ್ಚೇಸ್ ಮಾಡಿದ ಒಬ್ಬ ವ್ಯಾಪಾರಿ ₹2000. ಸೋಲ್ಡ್ ಫಾರ್ 2200. ಗೇನ್ ಆರ್ ಲಾಸ್ ಪರ್ಸೆಂಟ್ ಈಸ್. ಗೇನ್ ಆರ್ ಲಾಸ್, ಗೇನ್ ಆಗಿದೆ ಲಾಸ್ ಆಗಿದೆ ಅಂತ ಅವರು ಹೇಳಿಲ್ಲ, ನಾವು ಕಂಡುಕೊಳ್ಬೇಕು. ದಿಸ್ ಈಸ್ ಗೇನ್ ಬಿಕಾಸ್ ಈ ಸೋಲ್ಡ್ ಇಟ್ ಫಾರ್ ₹200 ಗೇನ್ ಆಗಿದೆ ಅಂತ ಗೊತ್ತಾಯಿತು. ತುಂಬ ಸುಲಭದಲ್ಲಿ ಕಂಡುಹಿಡಿತಾರೆ. ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಪರ್ಸೆಂಟೇಜ್ ಕಂಡುಹಿಡಿಯೋದು ಏನು ಮಾಡ್ತೇವೆ? 2000ರಲ್ಲಿ 200 ಲಾಭ ಆಯಿತು. ನಾವು ಕಂಡುಹಿಡಿಬೇಕಂತ ಪರ್ಸೆಂಟೇಜ್ 100ರಲ್ಲಿ ಎಷ್ಟು ಲಾಭ ಆಯಿತು? 10% ಲಾಭ ಆಯಿತು. 2000ರಲ್ಲಿ 200 ಲಾಭ, 100ರಲ್ಲಿ ಎಷ್ಟು ಲಾಭ? 100ರಲ್ಲಿ ಎಷ್ಟು ಎಂಬುದೇ ಪರ್ಸೆಂಟೇಜ್ ಎಂಬುದಕ್ಕೆ ನಾವು ಕೊಡುವಂಥ ಉತ್ತರ. ಇನ್ನೊಂದು ಪ್ರಶ್ನೆ ನೋಡಿ. ಎ ಶಾಪ್ಕೀಪರ್ ಎಕ್ಸ್ಪೆಕ್ಟ್ಸ್ ಎ ಗೇನ್ ಆಫ್ 22.5 on his cost price. ಅವನ ಗೇನ್ ಅಂದರೆ ಲಾಭ, ಪ್ರಾಫಿಟ್. ಸೊ 22.5% ಪ್ರಾಫಿಟ್ ಇರ್ತಾರೆ ಅವನು. ಇಫ್ ಇನ್ ಎ ವೀಕ್ ಹಿಸ್ ಸೇಲ್ ವಾಸ್ 392 ರೂಪಾಯಿ ಅವನು ಮಾರಾಟ ಮಾಡಿದ. ಸೇಲ್ ಅಂದರೆ ಅವನು ಮಾರಾಟ ಮಾಡಿದ ಒಟ್ಟು ಮೊತ್ತ. ಅದರಿಂದ ವಾಟ್ ವಾಸ್ ಹಿಸ್ ಪ್ರಾಫಿಟ್? ಅವನ ಪ್ರಾಫಿಟ್ ಎಷ್ಟು? ಅಂದರೆ ಈಗ ನಾವು ಇಲ್ಲಿ ಕಂಡುಕೊಳ್ಬೇಕಾದೇನು? 100 ರೂಪಾಯಿಯ ವಸ್ತುವನ್ನು ಅವನು 122 ರೂಪಾಯಿಗೆ ಮಾರಾಟ ಮಾಡ್ತಾನೆ. 100 ರೂಪಾಯಿಯ ವಸ್ತುವನ್ನು 122 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಆದ್ದರಿಂದ ನಾವು ಏನು ಆಲೋಚನೆ ಮಾಡಬೇಕು? 122ಕ್ಕೆ ಮಾರಾಟ ಮಾಡಿದರೆ 22.5 ಪ್ರಾಫಿಟ್. ಈಗ ಅವನು ಮಾರಾಟ ಮಾಡಿದ್ದೆಷ್ಟು? 392 ಮಾರಾಟ ಮಾಡಿದರೆ ಎಷ್ಟು ಪ್ರಾಫಿಟ್? ಎಷ್ಟು ಪ್ರಾಫಿಟ್ ಅನ್ನೋದು ಇಲ್ಲಿ ಪ್ರಶ್ನೆ. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೋಡಿದರೆ ನಿಮಗೆ ಉತ್ತರ 72 ಬರ್ತದೆ. ಅಂದರೆ ಅವನ ಪ್ರಾಫಿಟ್ಟು 72 ರೂಪಾಯಿಗಳು. ಮೆಥಡ್ ಇಷ್ಟೇ. ಈ 122 ಬಂದದ್ದು ಹೇಗೆ? ಅವನಿಗೆ 22 ರೂಪಾಯಿ ಪ್ರಾಫಿಟ್ ಬರೋದು 100 ರೂಪಾಯಿ. ಆದ್ದರಿಂದ 122ರಲ್ಲಿ ಮಾರಾಟ ಮಾಡಿದರೆ ಇಲ್ಲಿ 392 ಮಾರಾಟ ಮಾಡಿದ ಮೊತ್ತ. ಆದ್ದರಿಂದ ನಾವು ಹಾಗೆ ತಗೊಳ್ಬೇಕಾಗುತ್ತೆ. ಆ ಥರದ ಉಳಿದ ಪ್ರಶ್ನೆಗಳು ಕೂಡ ಇದೆ ನಿಮ್ಮ ಸ್ಟಡಿ ಮೆಟೀರಿಯಲಲ್ಲಿ. ಅದನ್ನು ನೋಡಿಕೊಳ್ಳಿ, ಉತ್ತರಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ. ಇನ್ನೊಂದು ಸಿಂಪಲ್ ಆಗಿ ಇದೆ ಪ್ರಶ್ನೆ ನೋಡಿ. ಎಲ್ಲವನ್ನೂ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಅದನ್ನು ನೀವು 151 ಪುಟಗಳನ್ನು ಕೂಡ ನೋಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಕಳೆದ ಸಲ ಯಾವೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬಂದಿದೆ, ಯಾವೆಲ್ಲ ನಮೂನೆಯ ಪ್ರಶ್ನೆಗಳು ಬಂದಿದೆ, ಯಾವೆಲ್ಲ ಮಾಡೆಲ್ನ ಪ್ರಶ್ನೆಗಳು ಬಂದಿದೆ, ಆ ಮಾಡೆಲ್ನಲ್ಲಿ ಬೇರೆ ಪ್ರಶ್ನೆಗಳು ಕೂಡ ಬರ್ತವೆ. ಎ ಮ್ಯಾನ್ ಬೈಸ್ ಎ ಸೈಕಲ್ ಫಾರ್ 1400. 1400 ರೂಪಾಯಿಗೆ ಸೈಕಲ್ ತಗೊಂಡಿದ್ದಾನೆ. ಸೆಲ್ಸ್ ಇಟ್ ಎ ಲಾಸ್ ಆಫ್ 15%. 15% ಲಾಸಿಗೆ ಮಾರಾಟ ಮಾಡಿದ್ದಾನೆ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಇದು ಪ್ರಶ್ನೆ.
ಸೊ 100ರಲ್ಲಿ ಆದರೆ ಅವನಿಗೆ ಎಷ್ಟು ರೂಪಾಯಿ ಸಿಗ್ತದೆ? 100ರಲ್ಲಿ ಮಾರಾಟ ಮಾಡಿದರೆ 100ರಲ್ಲಿ ಮಾರಾಟ ಅಲ್ಲ, 100ರಲ್ಲಿ ಒಂದು ಬೈಸಿಕಲನ್ನು ಖರೀದಿ ಮಾಡಿದ್ದಾನೆ. ಅದನ್ನು ಮಾರುವಾಗ ಅವನಿಗೆ ಎಷ್ಟು ಸಿಗ್ತದೆ ಅಂತ ನೋಡಿ. 15% ಲಾಸ್ ಅಂತ ಹೇಳಿದ್ದಾರೆ. ಅದರಿಂದ 100ಕ್ಕೆ ಖರೀದಿ ಮಾಡಿದ ಒಂದು ಸೈಕಲನ್ನು ಮಾರುವಾಗ ಅವನಿಗೆ ಎಷ್ಟು ರೂಪಾಯಿ ಸಿಗ್ತದೆ? 15% ಲಾಸ್ ಅಂದರೆ 85 ರೂಪಾಯಿ ಸಿಗ್ತದೆ. 15 ಕಳಿಬೇಕು, 15 ಲಾಸ್ ಆಗಿದೆ. 85, 100ರಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ 85 ಸಿಗುತ್ತದೆ. 1400ರಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಎಷ್ಟು ಸಿಗುತ್ತದೆ? ಉಳಿಸಿದರೆ ನಿಮಗೆ ಉತ್ತರ ಬರ್ತದೆ. ಕ್ಯಾಲ್ಕುಲೇಟರಲ್ಲಿ ನೋಡಿ. 1190, 1485 1190 ರೂಪಾಯಿ ಅವನಿಗೆ ಬರ್ತದೆ. ಅಂದರೆ ಅವನು ಮಾರಾಟ ಮಾಡಿದ್ದು 1190 ರೂಪಾಯಿಗೆ 15% ಲಾಸ್ ಮಾಡಿ. ಮುಂದಿನದೊಂದು ರೇಷಿಯೋದ ಕುರಿತಾದಂತಹ ಪ್ರಶ್ನೆಗಳಿದೆ. ಡಿವೈಡ್ 70 ಇನ್ the ratio 3:7. ಈ ರೇಷಿಯೋದ ಕಾನ್ಸೆಪ್ಟ್ ಒಂದು ನೆನಪಿಟ್ಟುಕೊಳ್ಬೇಕು. ಯಾವುದೇ ಒಂದು ಕ್ವಾಂಟಿಟಿಯನ್ನು ಅಥವಾ ಮೊತ್ತವನ್ನು ಅಥವಾ ಹಣವನ್ನು ನೀವು ಈ ಥರ ರೇಷಿಯೋದಲ್ಲಿ ಹೇಳುವಾಗ, ಅನುಪಾತದಲ್ಲಿ ಹೇಳುವಾಗ, ಅದು ಎರಡನ್ನೂ ಕೂಡಿಸಿದಾಗ ಅದು ಒಂದು ಟೋಟಲಿನ ಫಿಗರ್ ಬರ್ತದೆ. ಅಂದರೆ ಈಗ 50 ರೂಪಾಯಿ ಇದ್ದರೆ ಅದನ್ನು 2:3 ಅನುಪಾತದಲ್ಲಿ ಡಿವೈಡ್ ಮಾಡಿದರೆ 20 ಮತ್ತು 30 ರೂಪಾಯಿ 50 ರೂಪಾಯಿ ಆಗ್ತದೆ. ಆ ಥರ ಟೋಟಲ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಡಿವೈಡ್ 70 ಇನ್ ದ ರೇಷಿಯೋ 3:7. ಹಾಗಾಗಿ ಏನು ಮಾಡ್ತೇವೆ ನಾವು? ಫಸ್ಟಿಗೆ ಅವು ಎರಡು ಸೇರಿಸಿದಾಗ 10 ಬರ್ತದೆ. 10ರಲ್ಲಿ ಒಬ್ಬನಿಗೆ 3 ಬರ್ತದೆ. ಟೋಟಲ್ ಎಷ್ಟಿರೋದು ನಮ್ಮಲ್ಲೀಗ? ಅವರು ಕೇಳಿದ್ದು 70. 70ರಲ್ಲಿ ಎಷ್ಟು ಬರ್ತದೆ? ಅಂದರೆ 3 ತಿಂದವನಿಗೆ 21 ಬರ್ತದೆ. 7 ಪಾಲುವಾಗಿದ್ದರೆ ತುಂಬ ಸುಲಭ ಇದೆ. ಇನ್ನೊಂದಕ್ಕೂ 5 ಮಾಡಬೇಕು ಅಂತ ಇಲ್ಲ. 70ರಿಂದ 21 ಮೈನಸ್ ಮಾಡಿದರೆ 49 ಬರ್ತದೆ. ಆದ್ದರಿಂದ 21:49. ಅಥವಾ ಇದೇ ಮೆಥಡ್ ಮಾಡೋದಾದರೆ 10ರಲ್ಲಿ 7, 70ರಲ್ಲಿ ಎಷ್ಟು? 7 ಅದೇ ಉತ್ತರ ಬರ್ತದೆ. ಇನ್ನೊಂದು ಪ್ರಶ್ನೆ ಕೇಳಬಹುದಾದ ಪ್ರಶ್ನೆ. ನೋಡಿ, 3 ಪಾರ್ಟ್ನರ್ಸ್ ರಾಹುಲ್, ಪುನೀತ್, ಚಂದನ್ ಇನ್ವೆಸ್ಟ್ 3 ಜನ ಪಾರ್ಟ್ನರ್ಸು 1600, 1800 ಆ್ಯಂಡ್ 2300 ಇನ್ವೆಸ್ಟ್ಮೆಂಟ್. ಹೌ ಶುಡ್ ದೇ ಡಿವೈಡ್ ಎ ಪ್ರಾಫಿಟ್ ಆಫ್ 399? 399 ರೂಪಾಯಿ ಪ್ರಾಫಿಟ್ ಬಂದಿದೆ ಅವರಿಗೆ. ಅದನ್ನು ಡಿವೈಡ್ ಮಾಡಿಕೊಳ್ಳೋದು ಹೇಗೆ? ನಾವು ಅದು ಗೊತ್ತಾಗಬೇಕಾದ್ರೆ ಅವರ ಇನ್ವೆಸ್ಟ್ಮೆಂಟಿನ ಪ್ರಪೋರ್ಷನ್ ಗೊತ್ತಾಗಬೇಕು. ಇನ್ವೆಸ್ಟ್ಮೆಂಟಿನ ಪ್ರಪೋರ್ಷನ್ ಗೊತ್ತಾದ ನಂತರ ನಾವು ಏನು ಮಾಡ್ಬೋದು? ಅವರ ಪ್ರಾಫಿಟನ್ನು ಹೇಗೆ ಹಂಚಿಕೊಳ್ಬೇಕು? ಇನ್ವೆಸ್ಟ್ಮೆಂಟಿನ ಪ್ರಮಾಣದಲ್ಲೇ ಪ್ರಾಫಿಟ್ ಬರಬೇಕಲ್ವ? ಆದ್ದರಿಂದ 1600 ಇಷ್ಟು, 1800 ಇಷ್ಟು, 2300. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು. ಎಲ್ಲ ಕಡೆ 2 ಇರೋದ್ರಿಂದ ಈ 2 ತೆಗಿಬೋದು. ಸೊ 16 ಇಷ್ಟು, 18 ಇಷ್ಟು, 23 ಅಂತ ಆಯಿತು. ಈ ಪ್ರಮಾಣದಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದರಿಂದ ಇದನ್ನು ಮೂರನ್ನು ನೀವು ಟೋಟಲ್ ಮಾಡಬೇಕು ಫಸ್ಟಿಗೆ. ಆಗ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು, ಯಾವುದಕ್ಕೆ ಸಮ ಅಂತ ಗೊತ್ತಾಗ್ತದೆ. 16, 18, 34, 57 ಆಗಿದೆ.
57ರಲ್ಲಿ ಒಬ್ಬನದ್ದು 16 ಸಿಗಬೇಕು. 57 390 ಇದ್ದರೆ ಎಷ್ಟು ಸಿಗಬೇಕು? ಕ್ಯಾಲ್ಕುಲೇಟರ್ಗೆ 16 - 390 ಭಾಗಿಸು 57 ಆನ್ಸರ್. ನೆಕ್ಸ್ಟ್ ಫಿಗರ್ 57ರಲ್ಲಿ 18 390ರಲ್ಲಿ ಎಷ್ಟು ಸಿಗಬೇಕು? 18 - 390 ಭಾಗಿಸು 57. ಅದು ಸೆಕೆಂಡ್ ಫಿಗರ್. ಅದೇ ಥರ ಇನ್ನೊಂದು ಮೂರನೇ ಫಿಗರ್, ಅದು ಇದೇ ಮೆಥಡಲ್ಲಿ 57 ಮತ್ತು 23 390 ಮಾಡಿ ಮಾಡ್ಬೋದು, ಅಥವಾ 390 ಈ ಮೊದಲ ಎರಡನ್ನು ಕಳೆದರೂ ಕೂಡ ಅದು ಫಿಗರ್ ಸಿಗ್ತದೆ. ಕಾಮನ್ ಸೆನ್ಸಲ್ಲಿ ನಿಮಗೆ ಅದನ್ನು ಮಾಡಿಕೊಳ್ಬೋದು. ನಾನು ಜಸ್ಟ್ ಅದರ ಮೆಥಡ್ ಮಾತ್ರ ಹೇಳಿದ್ದು. ಕ್ಯಾಲ್ಕುಲೇಷನ್ ನೀವು ನಿಮ್ಮ ಕೈಯಲ್ಲಿ ಕ್ಯಾಲ್ಕುಲೇಟರ್ ಇರುತ್ತದೆ, ಪರೀಕ್ಷೆಗಳು ಇರ್ತದೆ, ಈಗಲೂ ಇದೆ, ನೀವು ಸುಲಭವಾಗಿ ಮಾಡಿಕೊಳ್ಬೋದು. ನೋಡಿ, ಒಂದು ಕಡೆ ದ ರೇಷಿಯೋ ಆಫ್ A to B is 4:5. ಇದು ಇನ್ನೊಂದು ರೇಷಿಯೋ ಇದೊಂದು A to B 4:5. ಮತ್ತು B to C 2:3 ಈ ರೇಷಿಯೋ ಇದೆ. ಅದರಿಂದ ಇಫ್ A = 800, A ಹತ್ರ 800 ಇದೆ ಅಂತ ಹೇಳಿ, ಆಗ ಸಿ ಹತ್ರ ಎಷ್ಟಿರ್ತದೆ? ಸಿಯಲ್ಲಿ ಎಷ್ಟಿರ್ತದೆ ಅಂತ ಮೊದಲು ನಾವು ಎ ಮತ್ತು ಬಿಯ ಸಂಬಂಧವನ್ನು ಗಮನಿಸಿದಾಗ 5, 4 ಅಂದರೆ 9 ಆಯಿತು. 5, 4, 9. 9ರಲ್ಲಿ ಎಗೆ 4 ಇರುವುದು, ಬಿಗೆ ಈ 9ರಲ್ಲಿ ಎಗೆ 4, 9ರಲ್ಲಿ 4 ಎಗೆ, 9ರಲ್ಲಿ ಅಂದರೆ 4 ಅಂದರೆ 800 ಅಂತ ಇಟ್ಕೊಳ್ಬೇಕು ನಾವು. ಇದು ಸುಲಭ ಮೆಥಡ್. 4ರಲ್ಲಿ 800, ಇಲ್ಲಿ 5 ಉಂಟಲ್ವಾ, 5ರಲ್ಲಿ ಎಷ್ಟು? ನಾವು ಸಿಯ ಮತ್ತು ಎಯ ಸಂಬಂಧ ಬಿಯ ಮೂಲಕವೇ ಹೋಗಬೇಕಷ್ಟೇ. ಅದರಿಂದ ನಾವು ಮೊದಲು ಬಿಯದ್ದು ಎಷ್ಟು ಅಂತ ಕಂಡುಕೊಳ್ಬೇಕು. ಬಿಯದ್ದು ಕಂಡುಕೊಳ್ಬೇಕಾದ್ರೆ ಈ ಮೆಥಡಲ್ಲಿ ನಾವು ಸುಲಭದಲ್ಲಿ ಕಂಡುಕೊಳ್ಬೇಕು. 4 1 4 200, 205 1000 ಅಂದರೆ ಎಯದ್ದು 800 ಅವರೇ ಹೇಳಿದ್ದಾರೆ, ಬಿಯದ್ದು 1000 ಈಗ ನಾವು ಕಂಡುಕೊಂಡದ್ದು. ಬಿಯದ್ದು ಹೇಗೆ ಕಂಡುಕೊಂಡದ್ದು? ಎಯದ್ದು 4 ಇದ್ದರೆ 800, 5 ಇದ್ದರೆ ಎಷ್ಟು? 1000 ಅಂತ ಕಂಡುಕೊಂಡದ್ದು. 800 × 5 / 4 ಕ್ಯಾಲ್ಕುಲೇಟರ್ ನೀವು ಮಾಡಿದ್ದೀರಿ ಸುಲಭವಾಗಿ. 1000 ಅಂತ ಬಿ ಎದ್ದು. ಈಗ ಬಿ ಮತ್ತು ಸಿಗೆ ಸಂಬಂಧ ಏನು? 2:3 ಅಂದರೆ 5. 5ರಲ್ಲಿ 2 ಅಂದರೆ 1000. ಯಾಕಂದರೆ ಬಿ ಯದ್ದು 2 ಅಂದರೆ ಸಿಯ ಜೊತೆಗೆ ಹೋಲಿಸಿದಾಗ 2 ಇರಬೇಕು. 3 ಅಂದರೆ ಎಷ್ಟು? 5ರಲ್ಲಿ 2 ಅಂದರೆ 2 ಅಂದರೆ 1000. 3 ಅಂದರೆ ಎಷ್ಟು? 5 ಇಲ್ಲಿ ಕೆಳಗೆ ನಾವು ಬರೀಬೇಕಾಗಿಲ್ಲ, ಯಾಕೆಂದರೆ ನಾವು 2:3 ಅಂತ ಮಾತ್ರ ನೋಡ್ತೇವೆ. 2 ಅಂದರೆ 1000, 3 ಅಂದರೆ ಎಷ್ಟು? 2 1 2 500, 500 1000. ಸೊ ಒಟ್ಟು ಎ 800 ಇದ್ದರೆ, ಬಿ ಯಲ್ಲಿ 1000 ಇದ್ದರೆ, ಸಿ ಯಲ್ಲಿ 1500 ಇದೆ ಅಂತ. ಇದು ಇದನ್ನು ಕಂಡುಕೊಳ್ಳುವಂತಹ ಮೆಥಡ್. ಇನ್ನೊಂದು ಈ ಸ್ಪೀಡಿಗೆ ಸಂಬಂಧಪಟ್ಟ ಕಲ್ಪನೆ ನಮಗೆ ಸರಿಯಾಗಿ ಇರಬೇಕು. ಸ್ಪೀಡ್ ಅದರ ಪ್ರಶ್ನೆಗಳು ತುಂಬ ಬರ್ತವೆ. ಅದು ವಿಶೇಷವಾಗಿ ವಾಹನದ್ದು, ಮನುಷ್ಯರದ್ದು ಸ್ಪೀಡು ಮತ್ತು ಅದಕ್ಕಿಂತ ಇನ್ನೂ ಹೆಚ್ಚು ಮುಖ್ಯವಾದ್ದು ಟ್ರೈನಿನ ಸ್ಪೀಡ್. ಅದು ಮತ್ತೆ ನೋಡ್ತೇವೆ ನಾವು. ಇಲ್ಲಿ ಒಂದು ಸಿಂಪಲ್ ಆದ ಪ್ರಶ್ನೆ ಇದೆ. An athlete runs 200 meters in 24 seconds. His speed in
ಕಿಲೋಮೀಟರ್ ಪರ್ ಅವರ್. ಅವರ್ ಅಂದರೆ ಗಂಟೆ, ಎಚ್ ಆರ್ ಅವರ್. ಇಲ್ಲಿ ಯೂನಿಟ್ಸ್ ನಮಗೆ ತುಂಬ ಮುಖ್ಯ. ಯೂನಿಟ್ಸ್ ಅಂದರೆ ನಾವೇನು ಹೇಳ್ತೇವೆ, ಮೀಟರು, ಕಿಲೋಮೀಟರು, ಸೆಂಟಿಮೀಟರು, ಮಿಲಿಮೀಟರ್ ಅಂತೆಲ್ಲ ಇದೆಯಲ್ಲ, ದೇ ಆರ್ ಕಾಲ್ಡ್ ಯೂನಿಟ್ಸ್, ಯೂನಿಟ್ಸ್ ಆಫ್ ಲೆಂತ್. ಅದೇ ಥರ ಯೂನಿಟ್ಸ್ ಆಫ್ ಟೈಮನ್ನು ನಾವು ಅವರ್, ಮಿನಿಟ್, ಸೆಕೆಂಡಲ್ಲೆಲ್ಲ ಹೇಳ್ಬೋದು. ಈಗ ನಮಗಿರುವ ಸಮಸ್ಯೆ ಏನು ಅಂತಂದರೆ, ಸರಳವಾಗಿ ಹೇಳಬೇಕಾದ್ರೆ 200 ಮೀಟ್ರನ್ನು 24 ಸೆಕೆಂಡ್ನಲ್ಲಿ ಓಡ್ತಾನೆ. ಅವರು ಸ್ಪೀಡನ್ನು ಕಿಲೋಮೀಟರ್ ಮತ್ತು ಅವರ್ನಲ್ಲಿ ಹೇಳಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಾವೇನು ಮಾಡ್ತೇವೆ, 200 ಮೀಟರ್ ಅನ್ನೋದನ್ನು ಕೂಡ ಕಿಲೋಮೀಟರ್ನಲ್ಲೇ ಹೇಳ್ತೇವೆ ನಾವು. ಆ್ಯಕ್ಚುಲಿ 0.2, ಈ ಸೊನ್ನೆಗಳ ಅಗತ್ಯ ಇಲ್ಲ. 200 ಮೀಟರ್ ಅಂದರೆ 0.2 ಕಿಲೋಮೀಟರ್. ಅರ್ಥ ಆಯ್ತಲ್ಲ? 24 ಸೆಕೆಂಡ್. ಅವರಿಗೆ ಎಷ್ಟು ಸೆಕೆಂಡ್? 3600 ಸೆಕೆಂಡ್. ಅವರ್ ಅಂದರೆ 60 ಗುಣಿಸು 60. ಯಾಕೆಂದರೆ 1 ಸೆಕೆಂಡ್ ಅಂದರೆ 60 ನಿಮಿಷ. ಅಷ್ಟು ಸೆಕೆಂಡ್ಗಳು ಆಗುವಾಗ 3600 ಸೆಕೆಂಡ್ ಆಗುವಾಗ 1 ನಿಮಿಷ, ಒಂದು ಗಂಟೆ ಆಗ್ತದೆ. ಅದರಿಂದ ಪರ್ ಅವರ್ ಅಂತವಾಗ ನಮಗೆ ಈ 3600 ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. 3600 ಸೆಕೆಂಡ್ಸ್ 1 ಅವರಿಗೆ. ಅದರಿಂದ ನಾವೇನು ಮಾಡ್ತೇವೆ, ಇಲ್ಲಿ ಸ್ಪೀಡ್ ಅಥವಾ ವೆಲಾಸಿಟಿ ಇದನ್ನೆಲ್ಲ ಅಳತೆ ಮಾಡೋದೇಗೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಮಾಡಬೇಕು. ಆಗ ನಾವೇನು ಮಾಡ್ತೇವೆ, 3600 ಸೆಕೆಂಡ್ಗಳ ಕಾನ್ಸೆಪ್ಟಲ್ಲಿ ಕಂಡುಕೊಳ್ಬೇಕು. ಯಾಕಂದರೆ ಇಲ್ಲಿ ಇರುವುದು 24 ಸೆಕೆಂಡ್. ಹಾಗಾಗಿ 0.2 km in 24 seconds. ಸೊ ಈಗ ನಾವು ಈ ಸ್ಪೀಡನ್ನೇ ಕಿಲೋಮೀಟರ್ ಹೀಗೆ ಮಾಡಿದಾಗ ಇದನ್ನು ಎಷ್ಟು ನಾವು ಮಲ್ಟಿಪ್ಲೈ ಮಾಡಬೇಕು ನೋಡಿ. ಇನ್ನಷ್ಟು ಸರಳ ಮಾಡಿ ಹೇಳೋಣ. ಇಪ್ಪತ್ನಾಲ್ಕು ಸೆಕೆಂಡಿನಲ್ಲಿ 0.2 ಕಿಲೋಮೀಟರ್. ನಮ್ಮ ಹಳೆ ಮೆಥಡೇ ಸುಲಭ. ತುಂಬ ನಾವು ಎಕ್ಸ್ ವೈ ಎಲ್ಲ ತಗೊಂಡು ಮಾಡಬೇಕಾಗಿಲ್ಲ. 24 ಸೆಕೆಂಡಿನಲ್ಲಿ 0.2 ಮೀಟರ್. 3600 ಸೆಕೆಂಡ್ನಲ್ಲಿ ಎಷ್ಟು ಅಂದರೆ ಇದು ಒಂದು ಗಂಟೆ. ಕ್ಯಾಲ್ಕುಲೇಟರ್ನಲ್ಲಿ ಗುಣಿಸಿ ನೋಡಿ ಎಷ್ಟು ಆನ್ಸರ್ ಬರ್ತದೆ. ಆ ಆನ್ಸರನ್ನು ಪರ್ ಕಿಲೋಮೀಟರ್ ಪರ್ ಅವರ್ ಬಂದರೆ ತುಂಬ ಸುಲಭದ ಮೆಥಡ್ ಇದು. ಉತ್ತರ 30 ಕಿಲೋಮೀಟರ್ ನೀವು ಲೆಕ್ಕಾಚಾರ ಮಾಡಿದರೆ 30 ಕಿಲೋಮೀಟರ್ ಪರ್ ಅವರ್. ಉಳಿದ ನೆಕ್ಸ್ಟ್ ವಿಡಿಯೋದಲ್ಲಿ